ನಮಸ್ಕಾರ. ಎಲ್ಲರಿಗೂ ಈ ಅನುಭವ ಆಗಿರುತ್ತಲ್ವಾ? ಏನೋ ಒಂದು ಹೇಳ್ಬೇಕು ಅಂತ ಮನ್ಸ್ನಲ್ಲಿ ಅನ್ಕೊಂಡಿರ್ತೀವಿ, ಆದ್ರೆ ಬಾಯಿಂದ ಸರಿಯಾದ ಪದಗಳೇ ಬರಲ್ಲ, ಅಥವಾ ಬೇರೆಯವ್ರು ಹೇಳಿದ್ದನ್ನ ನಾವು ತಪ್ಪು ತಿಳ್ಕೊಂಡಿರ್ತೀವಿ. ನೋಡಿ, ನಮ್ಮ ಜೀವನದ ಪ್ರತಿಯೊಂದು ಯಶಸ್ಸಿನ ಹಿಂದೆ ಒಂದು ಒಳ್ಳೆ ಕಮ್ಯುನಿಕೇಷನ್ ಇರುತ್ತೆ. ಅದು ನಮ್ಮ ಕೆಲಸದಲ್ಲೇ ಆಗಿರ್ಲಿ, ನಮ್ಮ ಸಂಬಂಧಗಳಲ್ಲೇ ಆಗಿರ್ಲಿ, ನಮ್ಮ ಮಾತುಗಳು ನಿಜವಾಗ್ಲೂ ಅದ್ಭುತಗಳನ್ನ ಮಾಡಬಲ್ಲವು. ಬನ್ನಿ, ಈ ಕಲೆಯ ಕೆಲವು ರಹಸ್ಯಗಳನ್ನ ಇವತ್ತು ಒಟ್ಟಿಗೆ ತಿಳ್ಕೊಳ್ಳೋಣ. ಹೌದು, ಇದು ನಿಜಕ್ಕೂ ಒಂದು ದೊಡ್ಡ ಪ್ರಶ್ನೆ. ಮನುಷ್ಯರಾದ ನಮ್ಗೆ ಮಾತಾಡೋದು ಅನ್ನೋದು ಸಹಜವಾಗಿ ಬರ್ಬೇಕಲ್ವಾ? ಆದ್ರೂ ಎಷ್ಟೋ ಸಲ ನಮ್ಮ ಮನಸ್ಸಲ್ಲಿರೋದನ್ನ ಹೇಳಕ್ಕೆ ಅಥವಾ ಬೇರೆಯವರ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟಪಡ್ತೀವಿ. ಯಾಕೆ ಹೀಗೆ? ಈ ಗೊಂದಲದ ಹಿಂದಿರೋ ಕಾರಣ ಏನು ಅಂತ ಇವತ್ತು ನಾವು ಹುಡ್ಕೋಣ. ಗೊತ್ತಾ, ಎಷ್ಟೇ ದೊಡ್ಡ ಎಕ್ಸ್ಪರ್ಟ್ಸ್ ಆದ್ರೂ ಅವರು ಒಂದು ಕಾಲದಲ್ಲಿ ನಮ್ಮ ಹಾಗೇನೆ ಶುರು ಮಾಡಿದವರು. ಇಯಾನ್ ತುಹೋವ್ಸ್ಕಿ ಈ ಪುಸ್ತಕದ ಲೇಖಕರು ಅವರಿಗೂ ಮೊದಲು ಸಂವಹನ ಅಷ್ಟು ಸುಲಭವಾಗಿರ್ಲಿಲ್ಲ ಅಂತ ಅವರೇ ಒಪ್ಕೋತಾರೆ. ಅವರ ಈ ಪ್ರಾಮಾಣಿಕ ಮಾತು ನಮ್ಗೆ ಧೈರ್ಯ ಕೊಡುತ್ತೆ. ಅಂದ್ರೆ ಇದನ್ನ ಯಾರು ಬೇಕಾದ್ರೂ ಕಲಿಬೋದು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಹಾಗಿದ್ರೆ ನಮ್ಮ ಸಹಜವಾದ ಸಂವಹನ ಶಕ್ತಿ ಇಲ್ಲಿಗೆ ಹೋಯ್ತು? ಇದಕ್ಕೆ ಉತ್ತರ ಸಿಗೋದು ನಮ್ಮ ಬಾಲ್ಯದ ನೆನಪುಗಳಲ್ಲಿ. ಚಿಕ್ಕವರಿದ್ದಾಗ ಯಾರೋ ನಮ್ಮನ್ನ ಟೀಕೆ ಮಾಡಿದ್ದು, ಎಲ್ಲರೆದುರು ಅವಮಾನ ಆಗಿದ್ದು, ಇದೆಲ್ಲ ನಮ್ಮ ಮನ್ಸಲ್ಲಿ ನಾನು ಅಷ್ಟು ಸ್ಮಾರ್ಟ್ ಅಲ್ಲ ಅಥವಾ ನನಗೆ ಫ್ರೆಂಡ್ಸ್ ಮಾಡ್ಕೊಳ್ಳೋಕೆ ಬರಲ್ಲ ಅನ್ನೋ ತರಹದ ತಪ್ಪು ನಂಬಿಕೆಗಳನ್ನ ಹುಟ್ಟಾಕ್ಬಿಡುತ್ತೆ. ನಮ್ಮ ಒಳಗಡೆ ನಾವು ಹೇಳ್ಕೊಳ್ಳೋ ಈ ಕಥೆಗಳೇ ನಮ್ಮನ್ನ ಮುಂದೆ ಹೋಗಕ್ಕೆ ಬಿಡಲ್ಲ. ಆದ್ರೆ ಒಳ್ಳೆ ವಿಷಯ ಏನಂದ್ರೆ, ಈ ಕಥೆಗಳನ್ನ ನಾವೇ ಬದಲಾಯಿಸಬಹುದು. ಅದಕ್ಕೆ ಮೊದಲನೇ ಹೆಜ್ಜೆ ನಮ್ಮ ಮನಸ್ಸಿನ ಒಳಗಡೆ ನಾವು ಮಾತಾಡ್ಕೊಳ್ಳೋ ರೀತಿ ಇದೆಯಲ್ಲ, ಅದನ್ನ ಸರಿಪಡಿಸ್ಕೊಳ್ಳೋದು. ನಮ್ಮ ಆಲೋಚನೆಗಳನ್ನ ಬದಲಾಯಿಸಕ್ಕೆ ಕೆಲವೊಂದು ಸಿಂಪಲ್ ಪದಗಳು ಹೇಗೆ ಹೆಲ್ಪ್ ಮಾಡ್ತವೆ ಅಂತೆ ನೋಡೋಣ. ಇಲ್ಲಿ ನೋಡಿ, ಇದೊಂದು ಸಖತ್ ಸಿಂಪಲ್ ಆದ್ರೆ ಪವರ್ಫುಲ್ ಟೆಕ್ನಿಕ್. ಆದೆ ಅನ್ನೋ ಪದದ ಬದಲು ಮತ್ತು ಅಂತ ಬಳಸಿದ್ರೆ ಏನಾಗತ್ತೆ? ನನಗೆ ಮ್ಯಾರಥಾನ್ ಓಡ್ಬೇಕು ಆದ್ರೆ ಶಕ್ತಿ ಇಲ್ಲ ಅಂದಾಗ ಅಲ್ಲೊಂದು ಗೋಡೆ ಕಟ್ಟಿದ ಹಾಗೆ ಆಗತ್ತೆ. ಅದೇ ನನಗೆ ಮ್ಯಾರಥಾನ್ ಓಡ್ಬೇಕು ಮತ್ತು ನನ್ನಲ್ಲಿ ಶಕ್ತಿ ಇಲ್ಲ ಅಂತ ಹೇಳಿದಾಗ ಅದು ಪರಿಹಾರ ಕಂಡುಹಿಡಿಬೇಕಾದ ಒಂದು ಸಮಸ್ಯೆ ಆಗತ್ತೆ. ಇದು ನಮ್ಮ ಯೋಚನೆ ಮಾಡೋ ರೀತಿಯನ್ನೇ ಬದಲಾಯಿಸ್ಬಿಡುತ್ತೆ. ಇನ್ನೊಂದು ಮ್ಯಾಜಿಕಲ್ ಪದ ಇದೆ, ಅದು ಇನ್ನು. ನನಗೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಅದೊಂದು ಫುಲ್ ಸ್ಟಾಪ್ ಇದ್ದ ಹಾಗೆ, ಕಥೆ ಅಲ್ಲಿಗೆ ಮುಗಿತು. ಆದ್ರೆ ನನಗೆ ಇನ್ನೂ ಸಾಧ್ಯವಾಗಿಲ್ಲ ಅಂತ ಹೇಳಿದಾಗ ಅದರಲ್ಲಿ ಒಂದು ಭರವಸೆ ಇದೆ, ಪ್ರಯತ್ನಕ್ಕೆ ಅವಕಾಶ ಇದೆ ಅನ್ನೋದು ಗೊತ್ತಾಗತ್ತೆ. ಇದು ನಮ್ಮ ಮನಸ್ಥಿತಿಯಲ್ಲಿ ಒಂದು ದೊಡ್ಡ ಪಾಸಿಟಿವ್ ಬದಲಾವಣೆ ತರತ್ತೆ. ಸರಿ, ನಮ್ಮ ಒಳಗಿನ ಮಾತುಗಳನ್ನ ಸರಿ ಮಾಡ್ಕೊಂಡ್ವಿ. ಈಗ ಹೊರಗಿನ ಪ್ರಪಂಚದ ಕಡೆ ಗಮನ ಕೊಡೋಣ. ಒಬ್ಬ ಒಳ್ಳೆ ಕಮ್ಯುನಿಕೇಟರ್ ಆಗೋಕೆ ಮೊದಲು ಒಬ್ಬ ಒಳ್ಳೆ ಕೇಳುಗ ಆಗ್ಬೇಕು. ನಾವು ನಿಜವಾಗ್ಲೂ ಬೇರೆಯವರ ಮಾತನ್ನ ಎಷ್ಟು ಕೇಳ್ತೀವಿ? ಉತ್ತರ ಹೇಳೋಕೆ ಕಾಯ್ತಿರ್ತೀವ ಅಥವಾ ಅವ್ರು ಏನು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವ? ಹಾಗಾದ್ರೆ ಒಬ್ಬ ಅತ್ಯುತ್ತಮ ಕೇಳುಗ ಆಗೋದು ಹೇಗೆ? ಇಲ್ಲಿ 3 ಸಿಂಪಲ್ ಟಿಪ್ಸ್ ಇದೆ. ಮೊದಲನೇದು, ಅವರು ಮಾತಾಡ್ಬೇಕಾದ್ರೆ ಪ್ರೋತ್ಸಾಹಿಸಿ, ತಲೆಯಾಡ್ಸಿ ಅಥವಾ ಹೌದಾ ಆಮೇಲೆ ಅಂತ ಕೇಳಿ. ಎರಡನೇದು, ತಾಳ್ಮೆ. ಅವ್ರು ಮಾತಾಡಿ ಮುಗ್ಸೋವರೆಗೂ ಕಾಯಿರಿ, ಮಧ್ಯದಲ್ಲಿ ಮಾತಾಡಬೇಡಿ. ಮತ್ತು ಕೊನೆಯದಾಗಿ, ಅವ್ರು ಹೇಳಿದನ್ನ ನಿಮ್ದೇ ಮಾತುಗಳಲ್ಲಿ 1-2 ವಾಕ್ಯದಲ್ಲಿ ಹೇಳಿ. ಇದರಿಂದ ನೀವು ನಿಜವಾಗ್ಲೂ ಗಮನ ಕೊಟ್ಟು ಕೇಳಿದ್ದೀರಿ ಅಂತ ಅವ್ರಿಗೆ ಖಾತ್ರಿಯಾಗುತ್ತೆ. ಇವತ್ತಿಂದ ಒಂದು ಚಾಲೆಂಜ್ ತಗೊಳ್ಳೋಣ. ಒಂದು ಸಂಭಾಷಣೆಯಲ್ಲಿ ಬೇರೆಯವರ ಮಾತಿಗೆ ಎಷ್ಟು ಸಲ ಅಡ್ಡಿಪಡಿಸಬಾರ್ದು? ಉತ್ತರ 0. ನಮ್ಮ ತಲೆಯಲ್ಲಿರೋ ಐಡಿಯಾ ಎಷ್ಟೇ ಅದ್ಭುತವಾಗಿದ್ರೂ ಸರಿ, ಬೇರೆಯವರಿಗೆ ಮಾತಾಡೋಕೆ ಅವಕಾಶ ಕೊಡೋದು ಒಂದು ಗೌರವದ ಸಂಕೇತ. ಇದರಿಂದ ನಮ್ಮ ಸಂಬಂಧಗಳು ಇನ್ನೂ ಗಟ್ಟಿಯಾಗ್ತವೆ. ಈಗ ನಮ್ಮ ಸಂವಹನವನ್ನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗೋಣ. ನಮ್ಮ ಮಾತುಗಳು ಎಲ್ಲರಿಗೂ ಖುಷಿ ಕೊಡುವ ಹಾಗೆ, ಯಾರ ಮನಸ್ಸಿಗೂ ನೋವಾಗದ ಹಾಗೆ ಹೇಗೆ ನೋಡ್ಕೊಳ್ಳೋದು? ಇದು ಪ್ರತಿಯೊಬ್ಬರನ್ನು ಗೌರವಿಸೋ ಕಲೆ. ಹಾಗಿದ್ರೆ ಈ ಇನ್ಕ್ಲೂಸಿವ್ ಕಮ್ಯುನಿಕೇಷನ್ ಅಂದ್ರೆ ಏನಪ್ಪಾ? ಇದು ಸುಮ್ನೆ ಪೊಲೈಟ್ ಆಗಿ ಮಾತಾಡೋದು ಮಾತ್ರ ಅಲ್ಲ, ಬದಲಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಹಿನ್ನೆಲೆ, ಅವರ ವೈಶಿಷ್ಟ್ಯಗಳನ್ನ ಗೌರವಿಸೋದು ಮತ್ತು ಯಾರನ್ನೂ ಕಡೆಗಣಿಸದೇ ಇರೋದು. ನಮ್ಮ ದಿನನಿತ್ಯದ ಮಾತುಕತೆಯಲ್ಲಿ ಇದನ್ನ ಹೇಗೆ ಬಳಸ್ಬೋದು? ಕೆಲವು ಉದಾಹರಣೆ ನೋಡೋಣ. ಯಾರೊಬ್ರ ಜೆಂಡರ್ ಅಥವಾ ಅವರ ವೈಯಕ್ತಿಕ ಇಷ್ಟಗಳ ಬಗ್ಗೆ ನಾವಾಗಿಯೇ ಏನು ಊಹೆ ಮಾಡ್ಕೋಬಾರ್ದು. ಅವರ ಸಾಮರ್ಥ್ಯದ ಮೇಲೆ ಗಮನ ಇರಬೇಕೇ ಹೊರತು ಅವರ ದೈಹಿಕ ನ್ಯೂನತೆಗಳ ಮೇಲಲ್ಲ. ಈ ಸಣ್ಣ ಸಣ್ಣ ಬದಲಾವಣೆಗಳು ದೊಡ್ಡ ವ್ಯತ್ಯಾಸವನ್ನ ತರ್ತವೆ. ಒಂದು ವಿಷಯ ನೆನ್ಪಲ್ಲಿರ್ಲಿ, ಯಾರೂ ಒಂದೇ ದಿನದಲ್ಲಿ ಪರ್ಫೆಕ್ಟ್ ಕಮ್ಯುನಿಕೇಟರ್ ಆಗಲ್ಲ. ಇದು ಪ್ರತಿ ದಿನದ ಅಭ್ಯಾಸದಿಂದ ಮಾತ್ರ ಸಾಧ್ಯವಾಗೋದು. ಇದು ಹುಟ್ಟಿನಿಂದ ಬರೋ ಗುಣ ಅಲ್ಲ, ಬದಲಿಗೆ ನಾವೇ ಪ್ರೀತಿಯಿಂದ ಬೆಳೆಸಬೇಕಾದ ಒಂದು ಕಲೆ. ನಾವಿವತ್ತು ಚರ್ಚೆ ಮಾಡ್ತಿರೋ ಈ ಎಲ್ಲ ವಿಷಯಗಳಿಗೂ ಈ ಪುಸ್ತಕವೇ ಮೂಲ. ಇದರ ಮುಖ್ಯ ಸಂದೇಶ ತುಂಬಾ ಸ್ಪಷ್ಟವಾಗಿದೆ.
ಪ್ರತಿದಿನ ಇಡೋ ಸಣ್ಣ ಹೆಜ್ಜೆಗಳು, ಮಾಡೋ ಸಣ್ಣ ಅಭ್ಯಾಸಗಳು ನಮ್ಮನ್ನ ಒಬ್ಬ ಉತ್ತಮ ಸಂವಹನಕಾರರನ್ನಾಗಿ ರೂಪಿಸ್ತವೆ. ಹಾಗಾದ್ರೆ ಇವತ್ತು ಕಲ್ತ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ಅಭ್ಯಾಸವನ್ನ ಇವತ್ತಿಂದಲೇ ಶುರು ಮಾಡಿದ್ರೆ ಹೇಗೆ? ನೆನ್ಪಿಡಿ, ಬದಲಾವಣೆ ಅನ್ನೋದು ಬರೀ ಕೇಳೋದ್ರಿಂದಲ್ಲ, ಮಾಡೋದ್ರಿಂದ ಆಗೋದು. ಇವತ್ತೇ ಆ ಮೊದಲ ಹೆಜ್ಜೆ ಇಡೋಣ.